ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಈ ಸಲ ನಾನು ಯಾವ ಥರ ಮಿಷಿನ್ ವರ್ಕ್ ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸ್ ಬಂದು ಗೋಲ್ಡ್ ಕಲರ್ ಆಗಿರುತ್ತೆ. ಕಸ್ಟಮರೇ ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ದರು. ಅಂದರೆ ಹಳೆ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಳೋ ಥರ ಪೀಸ್ ತೊಗೊಂಡು ಬಂದಿದ್ದರು. ಅವರು ಸ್ಯಾರಿ ಕಲರ್ ಸಹ ಕೊಟ್ಟಿದ್ದರು. ನಾನು ಸ್ಯಾರಿ ಕಲರ್ಗೆ ಥ್ರೆಡ್ ತೊಗೊಂಡು ಸೀರೆ ವಾಪಸ್ ಕೊಟ್ಟೆ ಅವರಿಗೆ. ನಾನು ನೋಡಿ, ಇದಕ್ಕೆ ನಾನು ಪಿಂಕು ಮತ್ತು ಸ್ವಲ್ಪ ಗ್ರೀನು, ಪಾಚಿ ಗ್ರೀನು, ಸ್ವಲ್ಪ ಲೈಟ್ ಕಲರು ಮತ್ತು ಜರಿ ಥ್ರೆಡ್ 3 ಥ್ರೆಡ್ಡು ತೊಗೊಂಡಿದ್ದೀನಿ. ಇದರ ನೆಕ್ಕಿನ ಅಗಲ ಬಂದು 2.5 ಇಂಚಿದೆ, ಉದ್ದ ಬಂದು 7.5 ಇಂಚಿದೆ. ಇದು ಫ್ರಂಟಲ್ಲಿ ರೌಂಡ್ ನೆಕ್ ಆಗಿರುತ್ತೆ. ಈ ಕಸ್ಟಮರು ನಮಗೆ ಹೀಗೆ ಒಂದು 2 ಸ್ಯಾರಿ ತಂದು ಕೊಟ್ಟಿದ್ರು. ಅವರು ಬ್ಲೌಸು ಟೈಟು ಅಂತನೋ ಲೂಸು ಅಂತನೋ ತಂದು ಕೊಟ್ಟಿದ್ರು ಅವರು ನನಗೆ. ಇದು ಆಗ್ತಾಯಿಲ್ಲ ನನಗೆ, ಈ ಬ್ಲೌಸು ನನಗೆ ಈ ಸ್ಯಾರಿಗೆ ಮ್ಯಾಚ್ ಮಾಡೋ ಥರ ವರ್ಕ್ ಮಾಡಿಕೊಡಿ ಅಂದರೆ ಪೀಸ್ ಅವರೇ ತೊಗೊಂಡು ಬಂದಿದ್ದರು. ಸ್ಯಾರಿ ಕಲರ್ನ ಬ್ಲೌಸಲ್ಲಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ನಾನು ಅವ್ರಿಗೆ ಥ್ರೆಡ್ ತೊಗೊಂಡು ಪಿಂಕ್ ಕಲರ್ ಥ್ರೆಡ್ಡು ಮತ್ತು ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಸ್ವಲ್ಪ ಲೈಟ್ ಕಲರ್ ಥ್ರೆಡ್ಡು ತೊಗೊಂಡು ನಾನು ಅವ್ರಿಗೆ ಸ್ಯಾರಿ ರಿಟರ್ನ್ ಕೊಟ್ಟೆ. ರಿಟರ್ನ್ ಕೊಟ್ಟು ಥ್ರೆಡ್ ತೊಗೊಂಡು ಇಟ್ಕೊಂಡಿದ್ದೆವರು. ಸ್ವಲ್ಪ ದಿವಸ ಆಯಿತು ಕೊಟ್ಟು, ತುಂಬ ದಿನವೇ ಆಯಿತು ಕೊಟ್ಟು. ಪಾಪ ಅವರು ಬಂದಾಗೆಲ್ಲ ಕೇಳ್ತಾಯಿದ್ರು, ವರ್ಕ್ ಮಾಡಿಕೊಡಿ, ಸ್ಟಿಚ್ ಮಾಡಿಕೊಡಿ, ವರ್ಕು ಸ್ಟಿಚಿಂಗ್ ಎರಡೂ ಮಾಡಿಕೊಡಿ ಅಂತ. ಇವರು ನನಗೆ ವರ್ಕು ಸ್ಟಿಚಿಂಗ್ ಎರಡೂ ಸಹ ನನಗೇನೆ ಹೇಳಿದರು. ನೋಡಿ, ಈ ಸಲ ನಾನು ಯಾವ ಥರ ಡಿಸೈನ್ ಮಾಡ್ತೀನಿ ಅಂತ ನೋಡಿ. ಇದು ನೆಕ್ ಮಾಮೂಲಿ ರೌಂಡ್ ನೆಕ್ ಇರುತ್ತೆ. ಇದು ರೌಂಡ್ ನೆಕ್ಕಿಗೆ ನಾನು ಜರಿ ಥ್ರೆಡ್ಡು, ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಇದರಲ್ಲಿ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ನೀವು ಇಲ್ಲಿ ಕೇಳ್ಬೋದು, ಬ್ಲೌಸ್ ಪೀಸೂ ಗೋಲ್ಡೇ ಇದೆ, ನೀವು ಗೋಲ್ಡ್ ಯೂಸ್ ಮಾಡಬೇಕಾ, ಬೇರೆ ಕಲರ್ ಯೂಸ್ ಆಗಲ್ವಾ ಅಂತ. ಇಲ್ಲ, ಔಟ್ಲೈನ್ ಎಲ್ಲ ಸ್ವಲ್ಪ ಗೋಲ್ಡ್ ಕಲರಲ್ಲಿ ಡಿಸೈನ್ ಮಾಡೋದ್ರಿಂದ ಫಿನಿಷಿಂಗು ಚೆನ್ನಾಗಿ ಬರುತ್ತೆ, ಲುಕ್ಕು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ನಾನು ಗೋಲ್ಡ್ ಕಲರ್ ಥ್ರೆಡ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಪೀಸು ಸಹ ಗೋಲ್ಡ್ ಕಲರಲ್ಲೇ ಆಗಿದೆ, ಅಂದರೆ ಒಂಚೂರು ಡಿಫ್ರೆಂಟ್ ಕಲರ್ ಥರ ಬರುತ್ತೆ ಗೋಲ್ಡ್ ಕಲರ್. ಗೋಲ್ಡು ಜರಿ ಥ್ರೆಡ್ ಸ್ವಲ್ಪ ಶೈನಿಂಗ್ ಇರೋದ್ರಿಂದ ಬ್ಲೌಸ್ ಮೇಲೆ ಹಾಕಿದಾಗ ಇನ್ನೂ ಶೈನಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಒಂದು ರೌಂಡ್ ನೆಕ್ ಹಾಕ್ಕೊಂಡು ಉಲ್ಟಾ ಸಿ ಥರ ಹಾಕ್ಕೊಂಡಿದ್ದೀನಿ. ಉಲ್ಟಾ ಸಿ ಥರ ಹಾಕ್ಕೊಂಡು ನಾನು ಒಂದು ಮುಕ್ಕಾಲು ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ಮಾರ್ಕ್ ಮಾಡಿಕೊಂಡು ಮಾಡ್ಕೊಳ್ಬೋದು, ಇಲ್ಲ ಹಾಗೇ ಮಾಡ್ಕೊಳ್ಬೋದು. ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಒಂದೊಂದುಗೆ ಫ್ಲವರ್ ಹಾಕ್ತಾಯಿದ್ದೀನಿ. ಒಂದು ಗ್ಯಾಪ್ ಬಿಟ್ಟು ಒಂದು ಫ್ಲವರು ಆ ಥರ ಹಾಕ್ತಾಯಿದ್ದೀನಿ. ಇದರಲ್ಲಿ ಡಾಟ್ ಫ್ಲವರ್ ಹಾಕಿದ್ದೀನಿ. ನೋಡಿ, 5 ಡಾಟ್ ಬರುತ್ತೆ. ಆ ಕಡೆಗೆ ಒಂದು, ಈ ಕಡೆ 2, ಸೆಂಟ್ರಲ್ಲಿ ಮೇಲ್ಗಡೆ 2 ಡಾಟ್ ಬಂದು ಸೆಂಟ್ರಲ್ಲಿ ಸಣ್ಣದಾಗಿ 1 ಅವರ್ ಲೈನ್ ಬರುತ್ತೆ ಅಷ್ಟೇ. ಇದು ಒಂಥರ ಫ್ಲವರ್ ಚೆನ್ನಾಗಿತ್ತು. ಮತ್ತು ಹಿಂದಿನ ವಿಡಿಯೋದಲ್ಲಿ ಡಾಟ್ ಫ್ಲವರ್ ಹಾಕಿದ್ದೆ ನಾನು. ಸರಿ, ದಿವಸಲ್ಲಿ ಏನೋ ಅದೇ ಥರನೇ ಫ್ಲವರ್ ಹಾಕಿ ಡಿಸೈನ್ ಮಾಡೋಣ, ಅದೇ ಡಿಸೈನ್ ಬೇರೆ ಬರುತ್ತೆ, ಇದಕ್ಕೆ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಪಿಂಕ್ ಕಲರು ಮತ್ತು ಗ್ರೀನ್ ಕಲರು ಗೋಲ್ಡ್ ಕಲರ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಕಲರ್ ಕಾಂಬಿನೇಷನ್ನು ಬ್ಲೌಸುಗಳಿಗೆ ವರ್ಕ್ ಮಾಡೋವಾಗ ಕಸ್ಟಮರು ನಮಗೆ ಈ ಥರ ಕಲರ್ ಕಾಂಬಿನೇಷನ್ಗಳು ಕೊಟ್ಟಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂದರೆ ಹೈಲೈಟಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗೇ ಒಂದು ಡಿಸೈನು ಸಹ. ನೋಡಿ, 6 ಫ್ಲವರ್ ಬರುತ್ತೆ, 6 ಡಾಟ್ ಬಂದು 6 ಫ್ಲವರ್ ಥರ ಬರುತ್ತೆ. ನಾನು ನೋಡಿ ಪಿಂಕ್ ಕಲರಲ್ಲಿ ಹಾಕ್ತಾಯಿದ್ದೀನಿ. ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಪಿಂಕು ಮತ್ತು ಗ್ರೀನ್ ಕೊಡೋದ್ರಿಂದ ನಾನು ಗ್ರೀನಲ್ಲಿ ಲೀಫ್ ಮಾಡಿದ್ದೀನಿ, ಪಿಂಕಲ್ಲಿ ಫ್ಲವರ್ ಮಾಡಿದ್ದೀನಿ ನಾನು. ಇದಕ್ಕೆ ನೋಡಿ ಯಾವ ಥರ ಬರ್ತಾಯಿದೆ ಡಿಸೈನು. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಸಿಂಪಲ್ಲಾಗಿ ಮಾಡ್ಬೋದು, ಲುಕ್ ಚೆನ್ನಾಗಿ ಗ್ರ್ಯಾಂಡಾಗಿ ಬರುತ್ತೆ. ನಾನು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಏನು ಆ್ಯಡ್ ಮಾಡಿಲ್ಲ. ಇದಕ್ಕೆ ಬೇಕು ಅನ್ನೋರು ಹಾಕ್ಕೊಳ್ಬೋದು. ನಾನು ಇದಕ್ಕೆ ಸ್ಟೋನ್ ಚೈನು, ಬಾಲ್ ಚೈನು ಏನು ಆ್ಯಡ್ ಮಾಡ್ತಾಯಿಲ್ಲ. ಇದು ಸ್ಟೋನ್ ಚೈನು, ಬಾಲ್ ಚೈನು ಆ್ಯಡ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬೇಕಾದವರು ಸ್ಟೋನ್ ಚೈನು, ಬಾಲ್ ಚೈನು ಸಹ ಆ್ಯಡ್ ಮಾಡ್ಕೊಳ್ಬೋದು. ನೋಡಿ, ಫ್ಲವರು ಇದೇ ಥರ ಫ್ಲವರ್ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಯಾವುದು ತುಂಬ ಈಸಿ ಆಗುತ್ತೋ ಆ ಥರ ಫ್ಲವರ್ನ ಹಾಕ್ತಾ ಹೋಗಿ. ಅಂದರೆ ಒಂದೇ ಥರ ಫ್ಲವರ್ಸ್ ಹಾಕೋದ್ರಿಂದ ನಮಗೂ ಬೇರೆ ಫ್ಲವರು ಕಲಿಯೋದಕ್ಕೆ, ಬೇರೆ ಫ್ಲವರ್ ಹಾಕೋಕ್ಕೆ ಕಲಿಯೋಕ್ಕೆ ಪ್ರಯತ್ನ ಪಡಬೇಕು. ನಾನು ನೋಡಿ ಇದನ್ನು ಒಂಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಡಾಟ್ ಫ್ಲವರಲ್ಲಿ ಹಾಕಿದೆ, ತುಂಬ ಚೆನ್ನಾಗಿ ಬಂತು. ನೋಡಿ, ಒಂದು ಫ್ಲವರ್ ಬಿಟ್ಟು ಒಂದು ಲೀಫ್ಗೆ ಗ್ಯಾಪ್ ಬಿಟ್ಟು ಒಂದು ಹಾಕಿದ್ದೀನಿ ನಾನು.
ಇದು 7 ಫ್ಲವರ್ ಬರುತ್ತೆ, 6 ಫ್ಲವರ್ ಏನೋ ಬರುತ್ತೆ, 7 ಫ್ಲವರ್ ಬರುತ್ತೆ. ಇದು 7 ಫ್ಲವರ್ ಬಂದಮೇಲೆ ನಾನು ಇಲ್ಲಿ ಸ್ಟಾರ್ಟಿಂಗಲ್ಲಿ ಗೋಲ್ಡ್ ಕಲರಲ್ಲಿ ರೌಂಡ್ ನೆಕ್ ಮಾಡ್ಕೊಂಡಿದ್ದೆನಲ್ಲ, ಅಲ್ಲಿ 1/4 ಇಂಚಷ್ಟು ಗ್ಯಾಪ್ ಬಿಟ್ಟಿದ್ದೆ ನಾನು. ಅದನ್ನು ನಾನು 1 ಇಂಚಿಗೆ ಪಿಂಕ್ ಕಲರು, 1 ಇಂಚಿಗೆ ಗ್ರೀನ್ ಕಲರು ಆ ಥರ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚಿಗೆ ಮಾಡಿ ಗ್ಯಾಪ್ ಬಿಟ್ಟು ತಿರ್ಗಾ ಇನ್ನೊಂದು ಇಂಚಿಗೆ ಫುಲ್ಲು 1.5 ನಮ್ಮ ಹಿಡ್ಕೊಂಡು ಲೈನ್ ಥರ ಹಾಕ್ಕೊಳ್ತಾ ಇದ್ದೀನಿ. ಅದು ನೋಡಿ ಈ ಥರ ಫುಲ್ಲು ರೆಡಿ ಆದಮೇಲೆ ನೋಡಿ ಈ ಥರ ಬರುತ್ತೆ ಇದು. ಮತ್ತು ಪಿಂಕು ಗ್ರೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಔಟ್ಲೈನ್ ಕೊಟ್ಟಾಗ. ಫುಲ್ಲು ಫಿನಿಶಿಂಗ್ ಆದಮೇಲೆ ನೋಡಿ ಯಾವ ಥರ ಬಂದಿದ್ದೆ. ನೋಡಿ ಈ ಥರನೂ ನಾವು ಅಂದರೆ ಪೈಪಿಂಗ್ ಥ್ರೆಡ್ ಯೂಸ್ ಮಾಡ್ದೇ ಈ ಥರ ಸಹ ಮಾಡ್ಕೊಳ್ಬೋದು. ಪೈಪಿಂಗ್ ಥ್ರೆಡ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಉಬ್ಬಾಗಿ ಸ್ವಲ್ಪ ದಪ್ಪವಾಗಿ ಬರುತ್ತೆ ಅದು ಡಿಸೈನ್. ಅದು ಇದಕ್ಕೆ ನಾನು ಪೈಪಿಂಗ್ ಥ್ರೆಡ್ ಏನು ಯೂಸ್ ಮಾಡಿಲ್ಲ, ಹಾಗೆ ಹಾಕೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನಾನು ಡಿಸೈನ್ಸ್ ಮಾಡಬೇಕಾದ್ರೆ ಇದೇ ಥರನೇ ಮಾಡಬೇಕು ಅಂತ ಯೋಚನೆ ಮಾಡಲ್ಲ ನಾನು. ಫಸ್ಟು ಮಾಮೂಲಿ ನೆಕ್ಕೆಲ್ಲ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೊಂಡ್ಬಿಡ್ತೀನಿ. ಆಮೇಲೆ ಡಿಸೈನು ಯಾವ ಥರ ಮಾಡೋದಪ್ಪ ಅಂತ ಯೋಚನೆ ಮಾಡ್ತೀನಿ. ಇದು ಮೊದಲೇ ನಾನು ಡಿಸೈನ್ನ ಆಯ್ಕೆ ಮಾಡ್ಕೊಂಡಿರಲ್ಲ, ಆಮೇಲೆ ಮಾಡ್ತಾ ಡಿಸೈನ್ನ ಮಾಡ್ಕೊಳ್ತೀನಿ. ನೋಡಿ ಲೀಫ್ ಇದೊಂಥರ ಲೀಫ್ ಬರುತ್ತೆ. ನಾನು ಹಿಂದಿನ ವೀಡಿಯೋಗಳಲ್ಲೆಲ್ಲ ಬೇರೆ ಬೇರೆ ಲೀಫ್ ಥರ ತೋರಿಸಿದ್ದೆ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನೋಡಿ ಲೀಫ್. ಇದು ತುಂಬ ಚೆನ್ನಾಗಿ ಬಂತು ಇದು ಲೀಫ್. ಇದು ಅಂದರೆ ನಾನು ಒಂದೊಂದು ಫ್ಲವರ್ಗೆ ಗ್ಯಾಪ್ ಬಿಟ್ಟಿದ್ದೆನಲ್ಲ, ಆ ಫ್ಲವರ್ ಹತ್ರ ಹಾಕ್ಕೊಳ್ತಾ ಇದ್ದೀನಿ ಲೀಫನ್ನ. ಇದು ನೋಡಿ ನಾನು ಆವಾಗಲೇ ಪೆನ್ಸಿಲಲ್ಲಿ ಬರ್ಕೊಳ್ತಾ ಇದ್ದೀನಿ. ಇದು ಮಾರ್ಕಿಂಗ್ ಪೆನ್ಸಿಲ್ ಅಂತ. ಇದು ನಾವು ಹೊಲಿತಾ ಇದ್ರೇ ಅದು ಅಳಿಸೋಗ್ಬಿಡುತ್ತೆ. ಇದು ಆ ಥರ ಏನು ತಿರ್ಗಾ ಮಾರ್ಕಿಂಗ್ ಏನು ತಿರ್ಗಾ ಕಾಣಿಸೋದು ಇಲ್ಲ. ಇದು ಫುಲ್ಲು ಫಿನಿಶಿಂಗ್ ಆದಮೇಲೆ ಒಂದು ವೇಸ್ಟ್ ಬಟ್ಟೆಯಲ್ಲಿ ಡಿಸೈನ್ ಎಲ್ಲ ಕ್ಲೀನಾಗಿ ಒರೆಸಿದ್ರೆ ಹೊರಟೋಗ್ಬಿಡುತ್ತೆ. ನೋಡಿ ನಾನು ಫಸ್ಟು ಔಟ್ಲೈನ್ ಕೊಟ್ಕೊಳ್ತೀನಿ ಗ್ರೀನ್ ಕಲರಲ್ಲಿ ಕೊಟ್ಕೊಂಡು ಔಟ್ಲೈನ್ನ, ಆಮೇಲೆ ಒಳಗಡೆ ಫಿಲ್ಲಪ್ ಮಾಡ್ತಾ ಹೋಗ್ತೀನಿ. ಫಸ್ಟು ನಾವು ಈ ಥರ ಲೀಫ್ ಏನಾದರೂ ಬಂದಾಗ ಮೇಲ್ಗಡೆ ಔಟ್ಲೈನ್ ಕೊಟ್ಕೊಳ್ಬೇಕು, ಆಮೇಲೆ ಒಳಗಡೆ ನಾವು 1 ನಂಬರು 2 ನಂಬರು ಇಟ್ಕೊಂಡು ಫಿಲ್ಲಪ್ ಮಾಡ್ಕೊಳ್ಬೋದು. ಇಲ್ಲ ನಾವು ಡೈರೆಕ್ಟಾಗಿ ಔಟ್ಲೈನ್ ಕೊಟ್ಕೊಳ್ಳಲ್ಲ, ಹಾಗೆ ಮಾಡ್ತೀನಿ ಅಂದಾಗ ಅದು ಲೀಫ್ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ. ಇದು ನೋಡಿ ಇದು ನಾನು ಲೀಫ್ ಎಲ್ಲನೂ ಸಹ ನೋಡಿ ಹಾಗೆ ಫಸ್ಟು ಔಟ್ಲೈನ್ ಕೊಟ್ಕೊಂಡು ಆಮೇಲೆ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂಥರ ಲೀಫ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ ಲೀಫ್. ಇದು ದೊಡ್ಡ ಲೀಫ್ ಬರುತ್ತೆ. ಇದು ಒಂದೊಂದು ಇಂಚ್ ಮೇಲೆ ಬರುತ್ತೆ ಲೀಫ್. ಇದು ಅಂದರೆ ಮೂರು ತುದಿ ಬರುತ್ತೆ ಲೀಫ್ಗೆ. ಇದಕ್ಕೆ ಇದು ಒಂಥರ ಲೀಫ್ ಡಿಸೈನ್ಸ್ ಆಗಿರುತ್ತೆ. ನಿಮಗೆ ಲೀಫ್ ಡಿಸೈನ್ಸ್ ಬೇಡ ಅಂದರೆ ಬೇರೆ ಡಿಸೈನ್ಸ್ ಸಹ ಮಾಡ್ಕೊಳ್ಬೋದು. ನಾನು ಇದು ಒಂದು ಇರಲಿ ಅಂದ್ಬಿಟ್ಟು ಈ ಥರ ಡಿಸೈನ್ಸ್ ಮಾಡ್ತಾಯಿದ್ದೀನಿ. ರೆಡಿ ಆದಮೇಲೆ ತುಂಬ ಬ್ಲೌಸ್ ಸ್ಟಿಚಿಂಗು ಸಹ ನನಗೆ ಕೊಟ್ಟಿದ್ರು ಇವರು. ನಾನೇ ಎಲ್ಲ ರೆಡಿ ಆದಮೇಲೆ ಸ್ಟಿಚ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬಂತು. ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿತ್ತು. ಇದರಲ್ಲಿ ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಮೇಲೆ ಪಿಂಕ್ ಕಲರು ಮತ್ತು ಗ್ರೀನ್ ಕಲರಲ್ಲಿ ನೋಡಿ ಫುಲ್ಲು ಫ್ರಂಟಲ್ಲಿ ರೆಡಿ ಆದಮೇಲೆ ಈ ಥರ ಬಂದಿದೆ. ಇದು ಅಂದರೆ ತುಂಬ ಚೆನ್ನಾಗಿ ಬಂತು ಕಲರ್. ಇದು ನೋಡಿ ಬ್ಯಾಕ್ ಈ ಥರ ಬಂದಿದೆ. ಇದಕ್ಕೆ ಸ್ಟೋನ್ ಚೈನು ಬಾಲ್ ಚೈನು ಆ್ಯಡ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನೇನು ಇದಕ್ಕೆ ಆ್ಯಡ್ ಮಾಡಿಲ್ಲ. ಸ್ಲೀವ್ಗೆ ನೋಡಿ ಫುಲ್ಲು ಈ ಥರ ಬರುತ್ತೆ. ನಾನೇ ಒಂದು ಡಿಸೈನ್ ಮಾಡಿ ಸ್ಲೀವ್ಗೆ ಡಾಟ್ ಇಡ್ತೀನಿ, ಕೆಳಗಡೆ ಲೈನ್ ಹಾಕಿ. ಫುಲ್ಲು ರೆಡಿ ಆದಮೇಲೆ ನೋಡಿ ಸಣ್ಣದಾಗಿ ಫ್ಲವರ್ಗೆ ಸ್ಟೋನ್ ಅಂಟಿಸಿದ್ದೀನಿ. ಪಿಂಕ್ ಗೋಲ್ಡ್ ಕಲರು ಬ್ಲೌಸ್ಗೆ ಪಿಂಕ್ ಕಲರು ಮತ್ತು ಗ್ರೀನ್ ಕಲರು ಡಿಸೈನ್ ಮಾಡಿದ್ದೀನಿ. ನೋಡಿ ಯಾವ ಥರ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.